ಮೂವಿ ಓಪನಿಂಗ್ ಸೀನ್ನಲ್ಲೇ ನಮ್ಗೊಬ್ಳು ವ್ಯಾಲರಿ ಅಂತ ಒಬ್ಳನ್ನ ತೋರಿಸ್ತಾರೆ. ಇವಳು ಎದ್ದು ಗಾಬರಿಯಿಂದ ಮನೆಯಲ್ಲೆಲ್ಲ ಲೈಟ್ ಎಲ್ಲ ಆನ್ ಮಾಡ್ತಾ ಇರ್ತಾಳೆ. ಯಾವುದೋ ಒಂದು ಕನಸನ್ನ ನೋಡಿ ಎದ್ಬಿಟ್ಟಿರ್ತಾಳೆ ಭಯ ಪಡ್ಕೊಂಡು. ಇವಳಿಗೆ ಒಂದು ನಿಕ್ಟೋಫೋಬಿಯಾ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ. ಇವಳಿಗೆ ಕತ್ಲೆ ಇದ್ರೆ ತುಂಬಾ ಭಯ ಆಗುತ್ತೆ. ಕತ್ಲೆ ಇದ್ರೆ ಇವಳಿಗೆ ವ್ಯಾಲರಿಸ್ಟ್ ನಾವು ವ್ಯಾಲ್ ಅಂತ ಕರಿ ನಾವಕ್ಕೆ ವ್ಯಾಲ್ ಇದ್ದಾಳಲ್ಲ, ಅವಳು ಹೊಸದಾಗಿ ಒಂದು ಹಾಸ್ಪಿಟಲ್ ಅಲ್ಲಿ ನರ್ಸ್ ಕೆಲ್ಸಕ್ಕೆ ಸೇರ್ಕೊಬೇಕು ಅಂತ ಇರ್ತಾಳೆ. ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು ಅಂದ್ಬಿಟ್ಟು ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ಲಂಡನ್ ನ ಒಂದು ಫೇಮಸ್ ಹಾಸ್ಪಿಟಲ್ಗೆ ಇವಳು ಬರ್ತಾಳೆ. ಅಲ್ಲಿರೋ ಎಲ್ಲಾ ಡಾಕ್ಟರ್ಗಳು ಇವತ್ತು ನಾವು ಪೇಷಂಟ್ ಅನ್ನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು, ಏಕೆಂದ್ರೆ ಇವತ್ತು ಪವರ್ ಆಫ್ ಆಗುತ್ತೆ, ಇವತ್ತು ಈ ಹಾಸ್ಪಿಟಲ್ ಅಲ್ಲಿ ಲೈಟೇ ಇರೋದಿಲ್ಲ, ಅದಕ್ಕೋಸ್ಕರ ಎಲ್ಲಾ ಪೇಷಂಟ್ಗಳನ್ನ ಬೇರೆ ಕಳಿಸ್ಬೇಕು ಅಂತ ಇವ್ರುಗಳು ಪ್ಲಾನ್ ಆಗ್ತಾ ಇರ್ತಾರೆ. ವ್ಯಾಲ್ ಈಗ ಚೀಫ್ ನರ್ಸ್ ಹತ್ರ ಹೋಗ್ತಾರೆ. ಇವಳ ಹೆಸರು ಬಂದ್ಬಿಟ್ಟು ಮ್ಯಾಟ್ರನ್ ಅಂತ. ಮ್ಯಾಟ್ರನ್ ಒಬ್ಳು ಸ್ಟ್ರಿಕ್ಟ್ ಲೇಡಿ. ಮ್ಯಾಟ್ರನ್ ವ್ಯಾಲ್ಗೆ ನೀನ್ ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ತುಂಬಾ ರೂಲ್ಸ್ ಗಳಿದೆ, ಅದನ್ನ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ಮೇಕಪ್ ಹಾಕೊಂಬರಂಗಿಲ್ಲ, ಲಿಫ್ಟಿಕ್ ಹಾಕೋಂಗಿಲ್ಲ, ಮತ್ತೆ ಬಟ್ಟೆನ ತುಂಡಾಗಿ ಹಾಕೋಂಗಿಲ್ಲ, ಹ್ಯಾಟ್ ಕ್ಲೀನ್ ಆಗಿರಬೇಕು, ಡ್ರೆಸ್ಸಿಂಗ್ ಸೆನ್ಸ್ ಕ್ಲೀನ್ ಆಗಿರಬೇಕು. ಮತ್ತೆ ಇನ್ನೊಂದು ಮೇನ್ ವಿಷಯ ಅಂದ್ರೆ ನೀನು ಡಾಕ್ಟರ್ ಹತ್ರ ಮಾತಾಡೋಗಿಲ್ಲ, ಯಾಕೆಂದ್ರೆ ಅವ್ರು ನನಗಿಂತ ಹೈ ಲೆವೆಲ್ ಅಲ್ಲಿ ಇರೋರು. ಇವಳು ಕೂಡ ಸರಿ ಆಯ್ತು ಮ್ಯಾಮ್ ಅಂತ ಇವಳು ಕೂತಾಳೆ. ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ವ್ಯಾಲ್ಗೆ ಯಾವುದೇ ರೀತಿಯ ಫ್ಯಾಮಿಲಿ ಇರೋದಿಲ್ಲ. ಇವಳೊಬ್ಳು ಅನಾಥೆ ಆಗಿರ್ತಾಳೆ. ಇವಳು ಅನಾಥಾಶ್ರಮದಲ್ಲಿ ಬೆಳೆದು ಓದ್ಕೊಂಡು ಜನರಿಗೆ ನಾನು ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂದ್ಬಿಟ್ಟು ಇವಳು ಈ ಕೆಲಸನ ಚೂಸ್ ಮಾಡ್ಕೊಂಡಿರ್ತಾಳೆ. ಈ ಹಾಸ್ಪಿಟಲ್ ಅಲ್ಲಿ 5 ಫ್ಲೋರ್ಗಳಿರುತ್ತೆ. ಫಸ್ಟ್ನೇ ಫ್ಲೋರು, ಸೆಕೆಂಡ್ನೇ ಫ್ಲೋರು, ಥರ್ಡ್ ಫ್ಲೋರು, ಮತ್ತೆ ಗ್ರೌಂಡ್ ಫ್ಲೋರು, ಮತ್ತೆ ಬೇಸ್ಮೆಂಟ್. ಮತ್ತೆ ಮ್ಯಾಟ್ರನ್ ಇವಳನ್ನ ತೆಗೆದು ಗೈನಕಾಲಜಿ ಒಂದು ವಾರ್ಡ್ಗೆ ಹಾಕ್ತಾರೆ. ಇವಳು ಕೂಡ ಕೆಲಸಕ್ಕೆ ಜಾಯ್ನ್ ಆಗ್ತಾಳೆ. ಅಲ್ಲೊಬ್ಳು ಪೇಷಂಟ್ ಇರ್ತಾಳೆ, ಅವಳ ಜೊತೆ ಹೀಗೆ ಮಾತಾಡ್ತಾ ಇರ್ತಾಳೆ. ಆಪರೇಷನ್ ಎಲ್ಲ ಆದ್ಮೇಲೆ ಇವಳು ವಾಶ್ರೂಮ್ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊತಾ ಇರ್ತಾಳೆ. ಅಲ್ಲಿ ಇವಳಿಗೆ ಡೋರ್ ಓಪನ್ ಆಗೋ ಶಬ್ದ ಕೇಳಿಸುತ್ತೆ. ಇವಳು ಏನಿರ್ಬೋದು ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಹುಡುಗಿ ಇರ್ತಾಳೆ. ಇವಳ ಹೆಸರು ಬಂದ್ಬಿಟ್ಟು ಸಾಬಾ ಅಂತ. ಈ ಹುಡುಗಿ ಬಾಂಗ್ಲಾದೇಶದಿಂದ ಇಲ್ಲಿ ಬಂದ್ಬಿಟ್ಟಿರುತ್ತೆ. ಈ ಹುಡುಗಿ ಕೂಡ ತಂದೆ ತಾಯಿ ಯಾರೇ ಇರೋದಿಲ್ಲ. ವ್ಯಾಲ್ ಆ ಹುಡುಗಿನ ಕರ್ಕೊಂಡು ಚಿಲ್ಡ್ರನ್ ವಾರ್ಡ್ಗೆ ಹೋಗ್ತಾಳೆ. ಇಲ್ಲಿ ಡಾಕ್ಟರ್ ಫ್ರಾಂಕ್ಲಿನ್ ಈ ಮಕ್ಳುಗಳನ್ನೆಲ್ಲ ನೋಡ್ಕೋತಾ ಇರ್ತಾನೆ. ಇವನೇ ಮಕ್ಳಿಗೆಲ್ಲ ಔಷಧಿ ಕೊಡೋದು ಡಾಕ್ಟರ್. ಸಭಾನ ನೋಡ್ಬಿಟ್ಟು ಎಲ್ಲೋಗ್ತೀಯ ನೀನು, ಎಲ್ಲೆಲ್ಲ ಓಡಾಡ್ತೀಯಲ್ಲ, ಹೀಗಾದ್ರೆ ನೀನು ಹೇಗೆ ಹುಷಾರಾಗೋದು, ನೀ ಕರೆಕ್ಟಾಗಿ ಮೆಡಿಸನ್ ತಗೋತಿಯಲ್ಲ, ಹಂಗೆ ಹಿಂಗೆ ಅಂತ ಇರ್ತಾನೆ. ಹುಡುಗಿಗೆ ಒಂದು ರಿಕಿಟ್ಸ್ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ. ಯಾವಾಗ ನೋಡಿದ್ರು ಸೈಲೆಂಟ್ ಆಗಿರೋದು, ಮತ್ತೆ ಗಾಬರಿ ಆಗಿರೋದು. ಮತ್ತೆ ಡಾಕ್ಟರ್ ಫ್ರಾಂಕ್ಲಿನ್ ಇದನ್ನಲ್ಲ ಮ್ಯಾಟ್ರನ್ ಹತ್ರ ವ್ಯಾಲ್ ನ ಇವತ್ತು ನಮ್ಮ ವಾರ್ಡ್ಗೆ ಹಾಕಿ ಅಂತ ಕೇಳ್ತಾನೆ. ಮ್ಯಾಟ್ರಸ್ ಕೂಡ ಓಕೆ ಡಾಕ್ಟರ್ ನಾವ್ ಹಾಕ್ತಿವಿ ಅಂತ ಅವ್ರು ಹೇಳ್ತಾರೆ. ಮತ್ತೆ ಈಗ ಅಲ್ಲಿರೋ ಎಲ್ಲಾ ಮಕ್ಕಳನ್ನು ಸೆಂಟ್ರಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತಿನ ನೈಟ್ ಇಲ್ಲಿ ಕರೆಂಟ್ ಕಟ್ ಆಗುತ್ತಲ್ವಾ, ಹಾಗಾಗಿ ಪೇಷಂಟ್ಸ್ ಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇರ್ತಾರಲ್ವಾ, ಅದಕ್ಕೋಸ್ಕರ ಈ ಮಕ್ಕಳನ್ನೆಲ್ಲ ಬೇರೆ ಕಡೆ ಕಳಿಸ್ತಾ ಇರ್ತಾರೆ. ಅಲ್ಲಿ ಡಾಕ್ಟರು ಆ ಚಿಲ್ಡ್ರನ್ಸ್ ಎಲ್ಲ ಹೋಗೋದ್ಮೇಲೆ ವ್ಯಾಲ್ ಹತ್ರ ಮ್ಯಾಟ್ರನ್ ಬಂದ್ಬಿಟ್ಟು ಇಷ್ಟು ದಿವಸದಿಂದ ನಾ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ಗಿಂತ ಒಂದು ಹೆಸರು ಇದೆ, ಅದನ್ನೆಲ್ಲ ನೀನ್ ಹಾಳು ಮಾಡ್ತೀಯಾ ಅಂತ ಅವಳನ್ನು ಬೈತಾ ಇರ್ತಾಳೆ. ಯಾಕೆಂದ್ರೆ ಡಾಕ್ಟರ್ ಫ್ರಾಂಕ್ಲಿನ್ ಹತ್ರ ಹುಡುಗಿನ ನೋಡಿ ಆ ಹುಡುಗಿಗೆ ಏನ್ ತೊಂದರೆ ಇದೆ ಅಂತ ಎಲ್ಲ ಹೇಳ್ತಿರ್ತಾನೆ. ಸ್ವಲ್ಪ ಇಂಪ್ರೆಸಿವ್ ಆಗಿ ಆ ಹುಡುಗಿನ ತುಂಬಾ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾಳೆ. ಇದರಿಂದ ಬಂದಿದ್ ಒಂದ್ ದಿವಸದಿಂದಾನೇ ಫೇಮಸ್ ಆಗ್ತಿದ್ದಾಳೆ ಅನ್ಬಿಟ್ಟು ಇವಳು ಮ್ಯಾಟ್ರನ್ ವ್ಯಾಲ್ಗೆ ಬೈತಾ ಇರ್ತಾಳೆ. ಇವತ್ತು ನೀನು ಈ ವಾರ್ಡ್ನೆಲ್ಲ ಕ್ಲೀನ್ ಮಾಡ್ಬೇಕು, ಮತ್ತೆ ನಿನ್ಗೆ ಇವತ್ತು ನೈಟ್ ಶಿಫ್ಟ್ ಕೊಡ್ತಾ ಇದ್ದೀನಿ, ಇವತ್ತೆಲ್ಲ ರಾತ್ರಿ ಎಲ್ಲ ನೀನು ಈ ಹಾಸ್ಪಿಟಲ್ ಎಲ್ಲ ಇರಬೇಕು ಅಂತ. ಇವಳಿಗೆ ಗೊತ್ತಿರುತ್ತಲ್ವಾ ನಂಗೆ ಕತ್ಲೆ ಕಂಡ್ರೆ ತುಂಬಾ ಭಯ ಅಂತ. ಇವಳು ಎದುರು ಕೂತಾ ಇರ್ತಾಳೆ. ಇವಳು ಅದಕ್ಕೆಲ್ಲ ರೆಡಿ ಇಲ್ಲ ಹಂಗೆ ಹಿಂಗೆ ಅಂತ ಇರ್ತಾಳೆ. ಇಲ್ಲ ನೀನ್ ಮಾಡ್ಲೇಬೇಕು ಅಂತ ಅವ್ರು ಹೇಳ್ಬಿಟ್ಟು ಶಿಸ್ತಗಳಿಂದ ಹೊರಟೋಗ್ತಾರೆ. ಹೋಗ್ಬೇಕಾದ್ರೆ ಅಲ್ಲೊಂದು ಪೋಸ್ಟರ್ ನೋಡ್ತೀವಿ. ಈ ಹಾಸ್ಪಿಟಲ್ ಅಲ್ಲೂ ಕೂಡ ಸೆಕ್ಸುವಲ್ ಅಬ್ಯೂಸ್ ಇನ್ಸಿಡೆಂಟ್ ಗಳೆಲ್ಲ ನಡೀತಾ ಇರುತ್ತೆ. ಆತರ ಏನಾರ ಕಂಡ್ರೆ ನಮ್ಗೆ ತಿಳಿಸಿ ಅಂತ ಅಲ್ಲಿರುತ್ತೆ. ಯಾಕೆಂದ್ರೆ ಇದು ಬ್ರಿಟಿಷ್ ಸಮಯ ಆಗಿರುತ್ತೆ ಲಂಡನ್ ಅಲ್ಲಿ. ಇಲ್ಲಿ ಗಂಡ್ ಮಕ್ಳಿಗೆ ಜಾಸ್ತಿ ರೂಲ್ ಮಾಡೋದು, ಹೆಣ್ಮಕ್ಳೆಲ್ಲ ಅಷ್ಟಕ್ಕಷ್ಟೇ. ಇವಳು ಆ ಚಿಲ್ಡ್ರನ್ ವಾರ್ಡ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಗ ಇವಳಿಗೆ ಡೋರ್ ಓಪನ್ ಆಗ್ತಿರೋ ಒಂದು ಶಬ್ದ ಕೇಳಿಸುತ್ತೆ. ಇವಳು ಇದೇನಿದು ಹಿಂಗ್ ಓಪನ್ ಆಗ್ತಾರ ಅನ್ಬಿಟ್ಟು ಅದತ್ರ ಹೋಗ್ಬಿಟ್ಟು ಅದರ ಕೂಡ ಎಲ್ಲ ನೋಡ್ತಾ ಇರ್ತಾಳೆ. ಏನು ಸಿಗ್ತಾ ಇರೋದಿಲ್ಲ. ಆಗ ಟಕ್ಕನಾಗಿ ಇವಳನ್ನ ಯಾರು ಹೇಳ್ದಂಗ ಆಗ್ಬಿಡುತ್ತೆ. ಇವಳು ಅದನ್ನ ಯಾವ್ದು ಅಬ್ಸರ್ವ್ ಮಾಡ್ತಾಳೆ, ಸುಮ್ನೆ ಆಗ್ಬಿಡ್ತಾಳೆ. ಈಗ ಇಲ್ಲಿರೋ ಎಲ್ಲಾ ಪೇಷಂಟ್ಸ್ ಗಳು ಸೆಂಟ್ರಲ್ಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಲೈಟ್ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಎಲ್ಲಾ ಪೇಷಂಟ್ಸ್ ಗಳನ್ನ ಸೆಂಟ್ರಲ್ಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇನ್ನ ನಾಳೆ ಬೆಳಗ್ಗೆವರೆಗೂ ಕರೆಂಟ್ ಬರೋದಿಲ್ಲ. ಇವಳು ಕೂಡ ಎಲ್ಲ ಡಿನ್ನರ್ ಎಲ್ಲ ಮಾಡ್ಕೋತಾಳೆ. ಮಾಡ್ಕೊಂಡು ತನ್ನ ವಾರ್ಡ್ಗೆ ಹೋಗ್ತಿರ್ಬೇಕಾದ್ರೆ ಟಕ್ಕನಾಗಲ್ಲಿ ಲೈಟ್ ಎಲ್ಲ ಆಫ್ ಆಗ್ತಾ ಬರುತ್ತೆ. ಇವಳಿಗೆ ಒಂದ್ ನಿಮಿಷ ಭಯ ಹೊತ್ಕೊಂಡ್ಬಿಟ್ಟಿರುತ್ತೆ. ಆ ಲೈಟ್ ಆಫ್ ಆಗಿರೋದ್ರಿಂದ ಒಂದು ಲ್ಯಾಂಪ್ ಇರುತ್ತೆ. ಆ ಲ್ಯಾಂಪ್ ನ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಇವಳು ಬೈ ಮಿಸ್ಟೇಕ್ ಆಗಿ ಬೇರೆ ವಾರ್ಡ್ಗೆ ಹೋಗ್ಬಿಡ್ತಾಳೆ. ಅಲ್ಲಿ ಇವಳಿಗೆ ಇಬ್ರು ಪರಿಚಯ ಆಗ್ತಾರೆ, ಟ್ಯಾರಿ ಮತ್ತೆ ಕಂಫರ್ಟ್ ಅಂತ. ಟ್ಯಾರಿ ಒಂದು ಹಾರರ್ ಬುಕ್ ನ ಓದ್ತಾ ಇರ್ತಾಳೆ. ಇವಳು ಬೈ ಮಿಸ್ಟೇಕ್ ಆಗಿ ನಾನು ನಿಮ್ ವಾರ್ಡ್ ಬಂದ್ಬಿಟ್ಟೆ, ನಾನ್ ವಾರ್ಡ್ ನಂಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ವಾಲ್ ಹೇಳ್ತಾಳೆ. ಕಂಫರ್ಟ್ ಕೂಡ ನೀನು ಹೊಸದಾಗಿ ಬಂದಿದ್ದೆಲ್ಲ ನಿಂಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಾ ನಿಂಗೆ ನಾನು ದಾರಿ ತೋರಿಸ್ತೀನಿ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಅವಳ ವಾರ್ಡ್ಗೆ ಬಿಡೋಕ್ಕಿಂತ ಹೋಗ್ತಾಳೆ. ಅವಳ ವಾರ್ಡ್ ಹತ್ರ ಬಂದ್ಬಿಟ್ಟು ನೋಡು ಅದೇ ನೀನ್ ವಾರ್ಡ್, ಥರ್ಡ್ ಫ್ಲೋರ್ ಕರ್ಕೊಂಡ್ ಬಂದಿರ್ತಾಳೆ. ಸರಿ ನೀನು ಹೋಗು, ನನ್ನ ಪಡಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಇವಳು ಹೊಂಟೋಗ್ತಾಳೆ. ಇವಳು ಥರ್ಡ್ ಫ್ಲೋರ್ ವಾರ್ಡ್ ಒಳಗಡೆ ಹೋಗಿ ನೋಡ್ತಾಳೆ. ಅಲ್ಲಿ ಎಲ್ಲ ಬರೀ ICU ಪೇಷಂಟ್ಸ್ ಗಳು ಇರ್ತಾರೆ. ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಕ್ ಆಗೋದಿಲ್ವಲ್ಲ, ಹಾಗಾಗಿ ಅವ್ರನ್ನ ಜನರೇಟರ್ ಮೂಲಕ ಅವ್ರಿಗೆ ಪವರ್ ಸಪ್ಲೈ ಆಗ್ತಾ ಆಕ್ಸಿಜನ್ ಎಲ್ಲ ಹಾಕಿರ್ತಾರೆ. ಇವಳು ಹೋಗ್ಬಿಟ್ಟು ಅದ್ರ ಒಳಗಡೆ ಎಲ್ಲಾ ಪೇಷಂಟ್ಸ್ ಗಳನ್ನ ನೋಡ್ತಾ ಇರ್ತಾಳೆ. ಆಗ ಇವಳಿಗೆ ಇವಳು ಚೈಲ್ಡ್ಹುಡ್ ಫ್ರೆಂಡು ಬಾಬ್ಸ್ ಬರ್ತಾಳೆ. ಬಾಬ್ಸ್ ನ ನೋಡಿದ ತಕ್ಷಣ ಹೇಗಿದ್ಯಾ ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತಾಳೆ. ಆದ್ರೆ ಬಾಬ್ಸ್ಗೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಹಾ ನಾನ್ ಚೆನ್ನಾಗಿದ್ದೀನಿ,
ನಿಂತ್ಕೊಂಡು ಸ್ವಲ್ಪ ಆಟಿಟ್ಯೂಡ್ ಮಾತಾಡ್ತಾ ಇರ್ತಾಳೆ. ಹೀಗೆ ಇವರಿಬ್ರು ಮಾತಾಡ್ತಾ ಇರ್ತಾರೆ. ಆದ್ರೆ ವ್ಯಾಲ್ಗೆ ಏನೋ ಒಂಥರ ಸುಟ್ಟು ಹೋಗಿರೋ ವಾಸನೆ ಬರ್ತಾ ಇರುತ್ತೆ. ಇವಳು ಅವಳ ಹತ್ರ ಶೇರ್ ಮಾಡ್ತಾಳೆ, ಈ ತರ ಏನೋ ಒಂದು ವಾಸನೆ ಅವಾಗ ಬರ್ತಾನೆ ಇರುತ್ತೆ ಅಂತ. ಅವಳು ಇಲ್ಲಿ ಇದು ಹಾಸ್ಪಿಟಲ್ ಅಲ್ವೇನೆ, ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಅಂತ ಇರ್ತಾಳೆ. ಮತ್ತೆ ವ್ಯಾಲ್ ಹತ್ರ ಬಾಬ್ಸು ನಂದು ಮ್ಯಾರೇಜ್ ಆಗ್ತಿದೆ ಅಂತ ಕೇಳ್ತಾಳೆ. ವ್ಯಾಲು ಯಾರನ್ನಾರ ಲವ್ ಮಾಡ್ತಿದೆ ಅಂತ ಇವಳು ಕೇಳಿದಾಗ ಇಲ್ಲಿರೋ ಯಾವ್ದಾರ ಒಂದು ಡಾಕ್ಟರ್ನೇ ಪಟಾಯಿಸ್ಕೊಬೇಕು, ಯಾಕೆಂದ್ರೆ ಇಲ್ಲಿರೋ ಡಾಕ್ಟರ್ಸ್ಗಳು ತುಂಬಾ ಶ್ರೀಮಂತರಾಗಿರ್ತಾರೆ. ಹಾಗಾಗಿ ಇವಳು ಅಲ್ಲಿರೋ ಯಾವ್ದಾರ ಒಂದು ಡಾಕ್ಟರ್ನ ಪಟಾಯಿಸ್ಕೊಂಡ್ರೆ ಜೀವನ ಲೈಫ್ ಸೆಟ್ಲ್ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಮತ್ತೆ ವ್ಯಾಲ್ಗೆ ಇನ್ನೊಂದು ವಿಷಯ ಹೇಳ್ತಾಳೆ, ನೀನು ಮತ್ತೆ ಫ್ರಾಂಕ್ಲಿನು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಂತೆ ಸ್ಟಾರ್ಟಿಂಗ್ ಅಲ್ಲೇ. ಫ್ರಾಂಕ್ಲಿನು ನನ್ನ ಲವ್ ಮಾಡ್ತಾ ಇದ್ದಾನೆ, ಅವ್ನು ನನ್ನವನು, ನೀನ್ ಅವನ್ನ ಬಿಟ್ರೆ ಸರಿ ಅಂತ ಹಂಗೆ ಹಿಂಗೆ ಅಂತ ಇರ್ತಾಳೆ. ಇವಳು ಫ್ರಾಂಕ್ಲಿನ್ ಲವ್ ಮಾಡ್ತಾ ಇರ್ತಾಳೆ. ಆಗ ಟಕ್ಕನಲ್ಲಿ ಆ ಜನರೇಟರ್ ಲೈಟು ಹೊಂಟೋಗ್ಬಿಟ್ಟಿರುತ್ತೆ. ಇವಳು ಜನರೇಟರ್ ನ ಮೇಂಟೈನ್ ಮಾಡೋನ್ಗೆ ಫೋನ್ ಮಾಡ್ಬಿಟ್ಟು ಏನಾಗಿದೆ ನೋಡು ಅಂತ ಅವ್ನಿಗೆ ಹೇಳ್ತಾಳೆ. ಮತ್ತೆ ಇವಳೇ ಹೋಗ್ತಾಳೆ ನೋಡ್ಕೊಂಬರೋಣ ಅಂತ. ವ್ಯಾನ್ ನ ಲ್ಯಾಂಪ್ ತಗೊಂಡು ಇವಳೇ ಹೊಂಟೋಗ್ಬಿಡ್ತಾಳೆ. ಇದರಿಂದ ಏನ್ ಮಾಡೋದು ಅಂದ್ಬಿಟ್ಟು ಒಂದು ಕ್ಯಾಂಡಲ್ ನ ತಗೊಂಡು ಹಚ್ಬಿಟ್ಟು ಆ ಪೇಷಂಟ್ಸ್ ಗಳು ಇರ್ತಾರಲ್ಲ ಅವ್ರದ್ದುಗಳ ರಿಪೋರ್ಟ್ಸ್ ಗಳನ್ನೆಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇರ್ತಾಳೆ. ಟಕ್ಕನ ಇವಳಿಗೆ ಹಿಂದೆ ಯಾರೋ ಕೊರೆ ತರ ಕಾಣಿಸುತ್ತೆ. ಇವಳು ತಿರುಗಿ ನೋಡ್ತಾಳೆ, ಯಾರು ಇರೋದಿಲ್ಲ. ಮತ್ತೆ ಇವಳು ಕೂತಿರೋ ಆಪೋಸಿಟ್ ಕನ್ನಡಿಯಿಂದ ಯಾರು ಅಲ್ಲಿ ನಿಂತಿರೋ ತರ ಕಾಣಿಸ್ಬಿಡುತ್ತೆ. ಇದು ನೋಡಿ ಎದುರ್ಕೊಂಡ್ಬಿಡ್ತಾಳೆ. ಯಾರು ಇರ್ಬೋದು ಅಂದ್ಬಿಟ್ಟು ಆ ಕ್ಯಾಂಡಲ್ ತಗೊಂಡು ನೋಡ್ತಾ ಇರ್ತಾಳೆ. ಟಕ್ಕನಾಗ ಕ್ಯಾಂಡಲ್ ಆಫ್ ಆಗ್ಬಿಟ್ಟು ಇವಳನ್ನ ಯಾರು ಹೇಳ್ದಂಗ ಆಗ್ಬಿಡುತ್ತೆ. ಇವಳು ಫುಲ್ ಎದುರ್ಕೊಂಡ್ಬಿಡ್ತಾಳೆ. ಆಗ ಟಕ್ಕನಾಗಲ್ಲಿ ಲೈಟ್ ಆನ್ ಆಗುತ್ತೆ. ಆಗ ಅಲ್ಲಿಗೆ ಬಾಬ್ಸ್ ಬರ್ತಾಳೆ. ಬಾಬ್ಸ್ ಬಂದಿದ ತಕ್ಷಣ ನನ್ನ ಏನಾರ ಹೇಳ್ದ ನೀನು ಅಂದಾಗ ನನಗೆ ಕೆಲಸ ಇಲ್ವಾ, ನಾನೇ ನಿನ್ನ ಹೇಳಿಲಿ ಅಂತ ಅವಳು ಇಲ್ಲಿ ನಮಗೆ ಇನ್ನೊಬ್ಬನ ತೋರಿಸ್ತಾರೆ. ಇವನ ಹೆಸರು ಬಂದ್ಬಿಟ್ಟು ನೆವೆಲ್ ಅಂತ. ನೆವೆಲ್ ಎಲ್ಲ ನರ್ಸ್ಗಳ ಹತ್ರ ಫ್ಲರ್ಟ್ ಮಾಡೋ ಅಂತ ಒಬ್ಬ ಹುಡುಗ ಇವನು. ಅದೇ ರೀತಿ ಬಾಬ್ಸ್ ಜೊತೆನೂ ಕೂಡ ಇವನು ಫ್ಲರ್ಟ್ ಮಾಡ್ತಾ ಇರ್ತಾನೆ. ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವಳು ಕೋಆಪರೇಟ್ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಬರುತ್ತೆ. ನೆವೆಲ್ ಅಲ್ಲಿಂದ ಹೋಗಾದ್ಮೇಲೆ ಬ್ಯಾಬ್ಸು ತುಂಬಾ ಅಳ್ತಾ ಇರ್ತಾಳೆ. ಯಾಕೆ ಹಿಂಗೆ ಏನಾಯ್ತು ಅಂತ ಕೇಳಿದಾಗ, ನೀನು ಯಾವತ್ತೂ ಕೂಡ ಈ ಹಾಸ್ಪಿಟಲ್ ಎದುರಾಕೊಂಬಿಡ, ಎದುರಾಕೊಂಡ್ರೆ ಇವ್ರು ನೀನು ಯಾವತ್ತೂ ಸುಮ್ಮನೆ ಬಿಡಲ್ಲ ಅಂತ ಇವಳು ಹೇಳ್ತಾ ಇರ್ತಾಳೆ. ಮತ್ತೆ ಹಾಗೆ ಅವರಿಬ್ಬರ ಬಗ್ಗೆ ಹಾಗೆ ಒಂದು ಗಲಾಟೆ ಆಗುತ್ತೆ. ಇದರಿಂದ ವ್ಯಾಲ್ಗೆ ನೀನು ಕೆಳಗಡೆ ಹೋಗ್ಬಿಟ್ಟು ಹೋಗಿ ಕ್ಯಾಂಡಲ್ಸ್ ನ ತಗೊಂಬ, ಇಲ್ಲಿ ಖಾಲಿ ಆಗಿದೆ ಅಂತ ಇವಳು ಹೇಳ್ತಾಳೆ. ಇವಳು ಹೋಗೋಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾಳೆ. ಆದ್ರೆ ನೀನು ಹೋಗ್ಲೇಬೇಕು ಅಂತ ಇವಳು ಹೇಳ್ತಾಳೆ. ಅದರಿಂದ ಇವಳು ಅದನ್ನ ತಗೊಂಡ್ಬರಕ್ಕೆ ಅಂತ ಇವಳು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇರ್ತಾಳೆ. ಇವಳು ಆ ಗ್ರೌಂಡ್ ಫ್ಲೋರ್ಗೆ ಹೋಗಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇವಳನ್ನ ಯಾರು ಫಾಲೋ ಮಾಡ್ತಾ ಇರ್ತಾರೆ, ಇವಳಿಗೆ ಫೀಲ್ ಆಗ್ತಾ ಇರುತ್ತೆ. ಆಗ ಟಕ್ಕನಾಗ ಅಲ್ಲಿಗೆ ನ್ಯಾವಿಲ್ ಬರ್ತಾನೆ. ನ್ಯಾವಿಲ್ ಬಂದ್ಬಿಟ್ಟು ಏನ್ ಬೇಕು ಅಂದಾಗ ನಾನು ಈ ತರ ಒಂದು ಜಾಗ ಹೋಗ್ಬೇಕು ಅಂತ ಇವಳು ಕೇಳ್ತಾ ಇರ್ತಾಳೆ. ಆದ್ರೆ ಈ ಹಾಸ್ಪಿಟಲ್ ಇರೋ ಎಲ್ಲ ಡೋರ್ಗಳನ್ನ ಲಾಕ್ ಮಾಡೋದು ಇವನೇ. ಯಾವುದೇ ರೀತಿಯಲ್ಲಿ ಕಳ್ತನ ಆಗ್ಬಾರ್ದು, ಕಳ್ಳರು ಒಳಗಡೆ ಬರಬಾರ್ದು ಅಂದ್ಬಿಟ್ಟು ಎಲ್ಲ ಡೋರ್ಸ್ ಲಾಕ್ ಮಾಡೋದು ಇವನೇ. ಇದರಿಂದ ಬಾ ಸರಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಇವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವರಿಬ್ರು ಹೋಗ್ತಿರ್ಬೇಕಾದ್ರೆ ವೆಲ್ಸ್ ಇದ್ದಾನಲ್ಲ, ಸರಿ ಬಾಯ್ಲಿ ನನ್ನ ರೂಮ್ ನ ನಿಂಗೆ ತೋರಿಸ್ತೀನಿ ಅನ್ಬಿಟ್ಟು ಈ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಬರೀ ಅಡಲ್ಟ್ ಫೋಟೋಗಳಿರುತ್ತೆ. ಹಾಗೆ ಸೈಡ್ ಅಲ್ಲಿ ಎಲ್ಲಾ ನರ್ಸ್ಗಳದ್ದು ಒಂದು ಫೋಟೋಗಳಿರುತ್ತೆ. ಇದೆಲ್ಲ ಏನು ಅಂದ್ರೆ ಅಲ್ಲಿರೋ ಎಲ್ಲಾ ನರ್ಸ್ಗಳನ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ ಈ ಡಾಕ್ಟರ್ಸ್ ಇವರೆಲ್ಲ ಸೇರ್ಕೊಂಡು. ನ್ಯಾವಿಲ್ ಎಲ್ಲೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವಳು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಅಲ್ಲಿ ಇರೋದಿಲ್ಲ ಅವಳು ಸೀದಾ ಈ ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಇವಳನ್ನ ಯಾರು ಫಾಲೋ ಮಾಡೋ ರೀತಿ ಮತ್ತೆ ಇವಳಿಗೆ ಫೀಲ್ ಆಗ್ತಾ ಇರುತ್ತೆ. ಇವಳು ಹಿಂದೆ ತಿರುಗಿ ನೋಡ್ತಾಳೆ. ಇವಳು ಸ್ಕರ್ಟ್ ಇದೆಯಲ್ಲ, ಯಾರು ಒಂದು ಆತ್ಮ ಇವಳು ಆ ಸ್ಕರ್ಟ್ ನ ಎತ್ತುತ್ತಾ ಇರೋ ತರ ಕಾಣಿಸುತ್ತೆ ಇವಳಿಗೆ. ಇವಳು ಭಯ ಬಿತ್ಕೊಂಡು ಸೀದಾ ಅಲ್ಲಿಂದ ಓಡೋಗೋಕ್ ನೋಡ್ತಾಳೆ. ಆದ್ರೆ ಡೋರ್ ಲಾಕ್ ಆಗಿರುತ್ತೆ. ಇದರಿಂದ ಏನ್ ಮಾಡ್ತಾಳೆ ಅಂದ್ರೆ ಒಂದು ಬೇಸ್ಮೆಂಟ್ ಇವಳು ಹೊಂಟೋಗ್ಬಿಡ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಎದುರ್ಕೊಂಡು ಹೀಗೆ ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ಮಾತಾಡೋ ತರ ಇವಳಿಗೆ ಕೆಡಿಸ್ತಾ ಇರುತ್ತೆ. ಇವಳು ಯಾರದು ಅಂತ ಆ ವಾಯ್ಸ್ ಎಲ್ಲಿಂದ ಬರುತ್ತೋ ಅದನ್ನ ಫಾಲೋ ಮಾಡ್ಕೊಂಡು ಅಲ್ಲಿ ಹೋಗ್ತಾ ಇರ್ತಾಳೆ. ಅಲ್ಲಿ ಹೋಗಿ ನೋಡ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಒಂದೇ ಒಂದು ಡಾಗಿ ಗೊಂಬೆ ಇರುತ್ತೆ. ಇದೇನಿದು ಒಂದೇ ಗೊಂಬೆ ಇಲ್ಲಿ ಇದೆಯಲ್ಲ ಅನ್ಬಿಟ್ಟು ಇವಳು ಹತ್ರ ಹೋಗ್ಬಿಟ್ಟು ಅದನ್ನ ಟಚ್ ಮಾಡಿದ ತಕ್ಷಣ ಇವಳನ್ನ ಯಾವ್ದೋ ಒಂದು ಆತ್ಮ ಹೇಳ್ಕೊಂಡು ಹೋಗ್ಬಿಟ್ಟು ಒಂದು ಗೋಡೆಗೆ ಇವಳನ್ನ ಲಾಕ್ ಮಾಡಿಸ್ಬಿಡುತ್ತೆ. ಆಗ ಇವಳಿಗೆ 2 ಸೆಕೆಂಡ್ಗೆ ಏನೇನೋ ವಿಷನ್ ಬಂದ್ಬಿಡುತ್ತೆ. ಯಾರೊಬ್ರು ಬೆಂಕಿ ಹಾಕೊಳ್ತಾ ಇರೋದು, ಆ ಬ್ಯಾಬ್ನ ಕಣ್ಣ ಕಿತ್ತಾಕ್ತಾ ಇರೋದು, ಅದರ ವಿಷನ್ ಬಂದ್ಬಿಡುತ್ತೆ. ಕಣ್ಬಿಟ್ಟು ನೋಡ್ತಾಳೆ ಇವಳು ಥರ್ಡ್ ಫ್ಲೋರ್ ICU ವಾರ್ಡ್ ನಲ್ಲಿ ಇಡ್ತಾಳೆ. ಹೋಗಿ ಒಳಗಡೆ ನೋಡ್ತಾಳೆ, ಬ್ಯಾಬ್ ಇಲ್ಲೂ ಕಾಣಿಸ್ತಾನೆ ಇರೋದಿಲ್ಲ. ಕಂಫರ್ಟಿಗೆ ಫೋನ್ ಮಾಡ್ಬಿಟ್ಟು ಈ ತರ ಬ್ಯಾಬ್ ಇಲ್ಲೂ ಕಾಣಿಸ್ತಾಯಿಲ್ಲ ಅಂದಾಗ ಇವಳಿಗೆ ಕೆಮ್ಮು ಬರ್ತಾ ಇವಳಿಗೆ ಏನೋ ರೀತಿ ಅವಳ ಬಾಯೊಳಗಡೆಯಿಂದ ಏನೋ ಕೆಟ್ಟದಾಗೆಲ್ಲ ಆಚೆ ಬಂದ್ಬಿಡುತ್ತೆ. ಆಗ ಅಲ್ಲಿಗೆ ಟ್ರೇ ಮತ್ತೆ ಕಂಫರ್ಟ್ ಇಬ್ರು ಬಂದ್ಬಿಟ್ಟು ಅವಳಿಗೆ ಸ್ವಲ್ಪ ಬೇರೆ ಬಟ್ಟೆ ಕೊಟ್ಬಿಟ್ಟು ಮುಖಕ್ಕೆಲ್ಲ ತೊಳಸಿ ಮುಂಚೆರ ಮೇಲೆ ಕುಂಡಿಸ್ಕೊಂಡು ಕೇಳ್ತಾ ಇರ್ತಾಳೆ ಏನಾಯ್ತು ಅಂತ. ಇವಳು ನಡ್ತಾ ಇರೋದ್ರನ್ನೆಲ್ಲ ಹೇಳ್ತಾ ಇರ್ತಾಳೆ, ನಾನು ಕೆಳಗಡೆ ಈ ತರ ಏನೋ ಒಂದು ತರಕ್ ಹೋದೆ, ಯಾರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಈ ರೀತಿ ಆಯ್ತು ಆ ರೀತಿ ಆಯ್ತು ಅಂತ. ಬಟ್ ಇದು ಯಾವ್ದು ಅದನ್ನ ನಂಬ್ತಾ ಇರೋದಿಲ್ಲ. ಆಗ ಅಲ್ಲಿ ಏನೋ ಒಂದು ರೀತಿ ಒಂದು ಶಬ್ದ ಆಗುತ್ತೆ. ಕಂಫರ್ಟ್ ಏನಿದೆ ಅಂತ ನೋಡಕ್ ಹೋದಾಗ ಅಲ್ಲಿ ಸಭಾ ಇರ್ತಾಳೆ. ಸಭಾ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿರ್ತಾಳೆ. ಸಭಾ ಇವ್ರ ಹತ್ರ ಏನೇನೋ ಹೇಳ್ತಾ ಇರ್ತಾಳೆ. ಆದ್ರೆ ಇವ್ರ ಭಾಷೆ ಇವ್ರಿಗೆ ಅರ್ಥನೇ ಆಗ್ತಾ ಇರೋದಿಲ್ಲ. ಸಭಾ ಒಬ್ಳು ಬೆಂಗಾಲಿ ಏನಲ್ವಾ, ಹಾಗಾಗಿ ಇವ್ಳ ಭಾಷೆ ಇವ್ಳಿಗೆ ಅರ್ಥನೇ ಆಗ್ತಾ ಇರೋದಿಲ್ಲ. ಅಲ್ಲಿಗೆ ವಾಲ್ ಬಂದ್ಬಿಟ್ಟು ಅವಳನ್ನ ಕರ್ಕೊಂಡು ಅವಳಿಗೆ ಬಿಸ್ಕೆಟ್ ಏನಾದ್ರು ಕೊಟ್ಬಿಟ್ಟು, ಈ ರೀತಿ ಆದ್ರೆ ಹಿಂಗಿರುತ್ತೆ, ಚೆನ್ನಾಗಿ ಊಟ ಮಾಡ್ಬಿಟ್ಟು ರೆಸ್ಟ್ ತಗೊಬೇಕು ತಾನೆ, ಅಲ್ಲೇ ಇರ್ಬೇಕು ತಾನೆ, ಏಂತಕ್ಕೆ ಇಲ್ಲಿ ಬಂದೆ ಅಂತ ಅವಳ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವಳು ಡ್ರಾಯಿಂಗ್ ಬುಕ್ ನ ನೋಡ್ತಾಳೆ. ಅದರಲ್ಲಿ ವಿಚಿತ್ರವಾಗಿ ಏನೇನೋ ಬರೆದು ಬಿಟ್ಟಿರ್ತಾಳೆ. ಫುಲ್ಲು ಗೀಜ್ ಹಾಕ್ಬಿಟ್ಟಿರ್ತಾಳೆ, ಏನೇನೋ ಬರ್ದಿರ್ತಾಳೆ ಅದರಲ್ಲಿ. ನೆಕ್ಸ್ಟ್ ಸೀನಲ್ಲಿ ವ್ಯಾಲ್ಗೆ ವಿಚಿತ್ರವಾಗಿ ಫೀಲ್ ಆಗ್ತಾ ಇರ್ತಾಳೆ. ಒಂದ್ ಕಡೆ ಕೂತಿರ್ತಾಳೆ, ಹೆಂಗೆಂಗೋ ಫೀಲ್ ಆಗ್ತಾ ಇರ್ತಾಳೆ. ಒಂದ್ ನಿಮಿಷ ನೋಡಿದ ತಕ್ಷಣ ಟಕ್ಕನ್ನು ಪೊಸೆಸ್ ಆಗ್ಬಿಡ್ತಾಳೆ. ಪೊಸೆಸ್ ಆಗ್ಬಿಟ್ಟು ಈ ಟ್ಯಾರಿ ಹತ್ರ ಬಂದ್ಬಿಟ್ಟು ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಅವ್ರು ಎಲ್ಲರೂ ಕೂಡ ಇವಳನ್ನ ತಡೆಯೋಕೆ ಅಂತ ನೋಡ್ತಾ ಇರ್ತಾರೆ, ಆಗ್ತಾ ಇರೋದಿಲ್ಲ.
ಇವಳು ಕೈನೆಲ್ಲ ತಿರುಗಿಸ್ಕೊಂಡು ಹೆಂಗೆಂಗೋ ಆಡ್ತಾ ಇರ್ತಾಳೆ. ಅವರು ತುಂಬಾ ಟ್ರೈ ಮಾಡ್ತಾರೆ ಕಂಟ್ರೋಲ್ ಮಾಡಕ್ಕೆ, ಬಟ್ ಆಗ್ತಾ ಇರೋದಿಲ್ಲ ಅವ್ರ ಕೈಲೂ ಕೂಡ. ಆಗ ಈ ಸಭಾ ಬಂದ್ಬಿಟ್ಟು ಅವ್ಳ ಕೈನ ಹಿಡ್ಕೊಂಡಿದ ತಕ್ಷಣ ಇವಳು ಟಕ್ಕನಿಗೆ ಕಾನ್ಶಿಯಸ್ ಬಂದ್ಬಿಡ್ತಾಳೆ. ಕಾನ್ಶಿಯಸ್ ಬಂದ ತಕ್ಷಣ ನಿಂಗೆ ಏನಾರ ಮುಂದೆ ಏನಾರು ಪ್ರಾಬ್ಲಮ್ ಇತ್ತು, ಏನಾರ ಡಿಸೀಸ್ ಇತ್ತ ನಿನ್ಗೆ ಏನಂತ ಕೇಳಿದಾಗ ಇವಳು ಕೂಡ ಏನೂ ಇಲ್ಲ ಅಂತ ಹೇಳ್ತಾಳೆ. ಅವ್ಳು ಡಾಕ್ಟರ್ ಫೋನ್ ಮಾಡೋಣ ಅಂತ ಹೋಗ್ತಾರೆ. ಹ್ಯಾರಿ ನೋಡ್ತಾಳೆ ವ್ಯಾಲ್ ಕತ್ತತ್ರ ಏನೋ ಒಂದು ಮಾರ್ಕ್ ಇರುತ್ತೆ, ಇದರಿಂದ ಇವಳಿಗೆ ಗೊತ್ತಾಗ್ಬಿಡುತ್ತೆ ದೇವದ್ದೆಲ್ಲ ಇದೆಲ್ಲ ಆಟ ಅಂದ್ಬಿಟ್ಟು ಇವಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಇವಳು ತುಂಬಾ ದೇವ್ ಬುಕ್ಸ್ಗಳನ್ನ ಓದ್ತಾಳಲ್ಲ, ಇವಳಿಗೆ ಪೊಸೆಷನ್ ಯಾವುದು ಯಾವ ರೀತಿ ಹೆಂಗಾಗುತ್ತೆ ಅಂತ ಗೊತ್ತಾಗ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಕಂಫರ್ಟ್ ಕೂಡ ನಾನು ಒಬ್ಬನೇ ಅಂತ ಬಿಟ್ಟೋಗ್ತಿದ್ದೆ ಅಂದಾಗ ನೀನೇನಾರ ಮಾಡ್ಕೊ, ಇಲ್ಲ ನೀನು ನನ್ನ ಜೊತೆ ಬಾ, ನಾನಂತೂ ಇಲ್ಲಿ ಇರಲ್ಲ ಅಂದ್ಬಿಟ್ಟು ಶಿಸ್ತಾಗಿ ಹೊರಟೋಗ್ಬಿಡ್ತಾಳೆ ಅವಳು. ಕಂಫರ್ಟ್ ಬೆಳಗ್ಗೆ ನೋಡು ನೀನು ಇದ್ರೆ ಏನಾದ್ರು ತೊಂದರೆ ಆಗುತ್ತೆ, ನೀನೇ ಇಲ್ಲಿಂದ ಹೊರಟೋಗ್ಬಿಡು ಅಂತ ಅವಳ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಅವಳು ಕೂಡ ನಾನು ಕಷ್ಟಪಟ್ಟು ಕೆಲಸನ ಪಡ್ಕೊಂಡಿದ್ದೀನಿ, ಹೇಗ್ ಬಿಟ್ಟೋಗ್ಲಿ ಅಂದಾಗ ಏನತ್ರ ಒಂದು ಮಾಡಿ ನಾನು ಹೊರಟೋಗ್ಬಿಡು, ಸುಮ್ಮನೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂದಾಗ ವ್ಯಾಲ್ ಕೂಡ ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಹೋಗೋಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ಕನ್ನಡಿ ನೋಡ್ತಾಳೆ, ಅಲ್ಲಿ ಯಾವುದೋ ಒಂದು ಚಿಕ್ಕ ಹುಡುಗಿ ಆತ್ಮ ಪುನಃ ಇವಳನ್ನ ಪೊಸೆಸ್ ಮಾಡ್ಬಿಡುತ್ತೆ. ಇದರಿಂದ ಇವಳು ಕೈಯಲ್ಲಿರೋ ಒಂದು ಕತ್ರಿಯಿಂದ ಇವಳು ಕಾಲಿಗೆ ಇವಳೆ ಚುಚ್ಕೊಂಡ್ಬಿಡ್ತಾಳೆ. ಫುಲ್ ಬ್ಲೀಡಿಂಗು. ಕಂಫರ್ಟ್ ಬಂದ್ಬಿಟ್ಟು ಅವಳನ್ನ ಎಳ್ಕೊಂಡೋಗಿ ಅವನಿಗೆ ಔಷಧಿ ಆಗ್ತಾ ಇರ್ತಾಳೆ. ಟಕ್ಕನಿಗೆ ಕಣ್ಬಿಟ್ಟು ನೋಡ್ತಾಳೆ, ಇವಳು ಯಾವುದೋ ಒಂದು ಜಾಗದಲ್ಲಿ ಇರ್ತಾಳೆ ಹಾಸ್ಪಿಟ್ಲ್ ಒಳಗಡೆ. ಅಲ್ಲಿಗೆ ಸಭಾ ಬರ್ತಾಳೆ. ಸಭಾ ಯಾವುದೋ ಒಂದು ರೂಮ್ ಒಳಗಡೆ ಹೋಗ್ತಾಳೆ. ಅವಳಿಂದ ಈ ಆತ್ಮ ಕೂಡ ಹೋಗುತ್ತೆ. ಇವಳು ಸಭಾಗೆ ಏನಾರ ಮಾಡ್ಬಿಡುತ್ತೆ ಅಂದ್ಬಿಟ್ಟು ಅದ್ರ ಒಳಗಡೆ ಹೋಗಿ ನೋಡ್ತಾಳೆ. ಅಲ್ಲೆಲ್ಲ ಬರೀ ಬಿಳಿ ಬಟ್ಟೆಗಳೇ ಇರುತ್ತೆ. ಅದನ್ನೆಲ್ಲ ತಡ್ಕೊಂಡು ಹೋಗ್ತಾ ಇರ್ತಾಳೆ. ಎಲ್ಲೂ ಕಾಣ್ತಾನೆ ಇರೋದು ಸಭಾ. ಆಮೇಲೆ ಇವಳಿಗೆ ಸಭಾ ಸಿಗ್ತಾಳೆ. ಸಭಾನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಆ ಆತ್ಮ ಬರುತ್ತೆ. ಆ ಆತ್ಮ ಬಂದ್ಬಿಟ್ಟು ಇವಳನ್ನ ಸಾಯಿಸಕ್ಕೆ ಅಂತ ಬರ್ತಾ ಇರುತ್ತೆ. ಇವಳು ಕತ್ತಿಡ್ಕೊಂಡ್ಬಿಡ್ತಾಳೆ. ಆತ್ಮದ್ದು ನೋಡ್ತಾಳೆ, ಇವಳು ಸಭಾ ಕತ್ನ ಹಿಡ್ಕೊಂಡಿರ್ತಾಳೆ. ಟಕ್ಕನಂಗೆ ಎದ್ದಾಳ್ತಾಳೆ. ಇದೊಂದು ಕನಸಾಗಿರುತ್ತೆ. ನೋಡ್ತಾಳೆ, ಇನ್ ಮುಂದೆ ಸಭಾ ನಿಂತಿರ್ತಾಳೆ. ಸಭಾಗೆ ಇಲ್ಲಿಂದ ಹೊರಟೋಗ್ಬಿಡು, ನಾನು ನಿನ್ ತೊಂದರೆ ಮಾಡ್ಬಿಡ್ತೀನಿ, ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳ್ತಾಳೆ. ಅವಳು ಇವಳ ಹತ್ರ ಬಂದ್ಬಿಟ್ಟು ಒಂದು ಫೋಟೋನ ಕೊಡ್ತಾಳೆ. ಆ ಫೋಟೋದಲ್ಲಿ ಒಂದು ಹುಡುಗಿ ಇರುತ್ತೆ. ಅದು ಯಾರು ಅಂದ್ಬಿಟ್ಟು ಸಭಾನ ಕೇಳ್ತಾಳೆ. ಅದಕ್ಕೆ ಅವಳು ಗೈಲ್ ಅಂತ ಇವಳು ಹೇಳ್ತಾಳೆ. ಸರಿ ಇದ್ರ ಬಗ್ಗೆ ಕೇಳೋಣ ಅನ್ಬಿಟ್ಟು ಕಂಫರ್ಟ್ ಹತ್ರ ಹೋಗ್ತಾಳೆ. ಈ ಗೈಲ್ ಯಾರು ಅಂತ ಅವಳನ್ನ ಕೇಳ್ತಾ ಇರ್ತಾಳೆ. ಅವಳು ಕೂಡ ಆ ಗೈಲ್ ಯಾರು ಅಂತ ಹೇಳ್ತಾಳೆ. ಇವಳೊಬ್ಳು ಸೇಮ್ ಇವಳ ತರನೇ ಒಬ್ಳು ಹುಡುಗಿ, ಫುಲ್ಲು ತೀಟೆ ಹುಡುಗಿ. ಯಾವಾಗ ನೋಡಿದ್ರು ಅಲ್ಲಿ ಓಡಾಡ್ತಾ ಇರ್ತಾಳೆ. ಯಾರ ಮಾತು ಕೇಳ್ತಾನೆ ಇರೋದಿಲ್ಲ. ಅವಳನ್ನ ನೋಡ್ಕೊಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇರೋದು ಇವ್ರಿಗೆ. ಬಟ್ ಆದ್ರೆ ಒಂದಿನ ಅವಳು ಇದ್ದಕ್ಕಿದ್ದಂಗೆ ಇಲ್ಲಿಂದ ಹೊರಟೋಗ್ಬಿಟ್ಲು. ಅವಳೆಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ. ಇದೆಷ್ಟ ನನಗೆ ಗೊತ್ತಿರೋದು ಅಂತ ಇವಳು ಹೇಳ್ತಾ ಇರ್ತಾಳೆ. ಮತ್ತೆ ಆ ಕೈಯಲ್ಲಿರೋ ಡಾಲ್ನ ನಾನು ನೋಡಿದೀನಿ ಅಂತ ಇವಳು ಹೇಳ್ತಾಳೆ. ಎಲ್ಲಿ ನೋಡಿದೆ ಅಂದಾಗ ಬೇಸ್ಮೆಂಟ್ ಅಲ್ಲಿ ನನ್ಗೆ ಸಿಕ್ತು, ನಾನು ತೋರಿಸ್ತೀನಿ ಅಂತ ಇವಳು ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿಗೆ ಬ್ಯಾಬ್ಸ್ ಬರ್ತಾಳೆ. ಬ್ಯಾಬ್ಸ್ ನನಗೆ ಕಣ್ ಕಾಣಿಸ್ತಾ ಅಂತ ಬಡ್ಕೋತಾ ಇರ್ತಾಳೆ. ಇದರಿಂದ ವ್ಯಾಲೆ ಇವಳಿಗೆ ಏನಾರು ಮಾಡಿರ್ಬೇಕು ಅಂದ್ಬಿಟ್ಟು ದೂರ ಇರು, ನೀನಿಂದ ಈ ತರ ಆಗಿದ್ದು, ನೀನ್ ಇವಳ ಜೊತೆ ಇದ್ದಿದ್ದು ಅಂದ್ಬಿಟ್ಟು ಇದರಿಂದ ಅಲ್ಲೇ ಇದ್ದ ಒಂದು ರೂಮ್ಗೆ ವ್ಯಾಲ್ನ ಹಾಕಿ ಕೂಡಾಕ್ ಬಿಡ್ತಾಳೆ. ವ್ಯಾಲ್ ಅದ್ರೊಳಗಡೆ ನೋಡ್ತಾಳೆ, ಎಲ್ಲಾ ಕಡೆ ಕತ್ಲೆ ಆಗಿರುತ್ತೆ. ಟಕ್ಕನಾಗಿ ಇವಳು ಕೈನ ಹಿಡ್ಕೊಂಡು ಯಾರೋ ಎಳೆದು ಬಿಡ್ತಾರೆ. ಇಲ್ಲಿ ಕಂಫರ್ಟ್ ಒಳಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾಳೆ. ಸಭಾ ನೋಡ್ತಾಳೆ, ಈ ವ್ಯಾಲ್ನ ಕೂಡಾಕಿದ್ರಲ್ಲ ರೂಮು, ಆ ರೂಮಲ್ಲಿ ಒಂದು ಗ್ಲಾಸ್ ಕಿಟಕಿ ಇರುತ್ತೆ. ಅದನ್ನ ಹೊಡ್ಕೊಂಡು ಆಚೆನೆ ಬರ್ತಾಳೆ. ಬಂದ್ಬಿಟ್ಟು ಎದ್ದೇಳ್ತಾಳೆ. ಅಕ್ಕ ಪೂರ್ತಿ ಪೊಸೆಸ್ ಆಗಿರ್ತಾಳೆ. ಕಂಫರ್ಟ್ ಒಂದು ನಿದ್ದೆ ಬರೋ ಒಂದು ಇಂಗೇಷನ್ ಎತ್ಕೋತಾಳೆ ಇವಳಿ ಚುಚ್ಚ ಅಂದ್ಬಿಟ್ಟು. ವ್ಯಾಲ್ ಕಂಫರ್ಟ್ ಹತ್ರ ಬಂದ್ಬಿಟ್ಟು ನಾನು ಹಿಂಗೆ ಹೇಳ್ದೆ, ನಿನ್ನ ಯಾಕೆ ನಾನು ಅರ್ಥ ಮಾಡ್ಕೋತಿಲ್ಲ ಅಂತ ಈ ರೀತಿ ಹೇಳ್ತಾ ಇರ್ತಾಳೆ. ಅಂದ್ರೆ ಆತ್ಮ ಹೇಳ್ತಾ ಇರುತ್ತೆ ಅವಳಿಗೆ ಇಂಗ್ಲಿಷ್ ಚುಚ್ಚನ ಅಂತ ಹೋಗಿದ ತಕ್ಷಣ ಅದನ್ನ ಹಿಡ್ಕೊಂಡು ಇವಳಿಗೆ ವಾಪಸ್ ಚುಚ್ಚಿಬಿಡ್ತಾಳೆ. ಅಲ್ಲಿ ಬಾಬ್ಸ್ ಇದ್ದಾಳಲ್ಲ, ಅವಳು ನಾನೇನು ಮಾಡಿಲ್ಲ ಅಂತ ಅವಳು ಪಾಡಿಗೆ ಅವಳು ಎತ್ತತೆಗೆ ಹೋಗ್ತಾ ಇರ್ತಾಳೆ. ವ್ಯಾಲ್ಯೂ ಅವಳನ್ನ ಸಾಯಿಸೋಕಂತ ಅವಳು ಹಿಂದೆ ಹೋಗ್ತಾ ಇರ್ತಾಳೆ. ಈ ಟೈಮ್ ನಾವು ಯೂಸ್ ಮಾಡ್ಕೊಂಡು ಕಂಫರ್ಟ್ ಇದ್ದಾಳಲ್ಲ, ಅವಳು ಒಂದು ಕಿಟಕಿ ಹತ್ರ ಹೋಗ್ತಾಳೆ. ನಾನು ಹೇಗಾದ್ರೂ ಮಾಡಿ ಯಾರನ್ನ ಕರ್ಕೊಂಡ್ಬರ್ತೀನಿ ಸಹಾಯ ಮಾಡಕ್ಕೆ ಅನ್ಬಿಟ್ಟು ಅದರಿಂದ ಇಳಿಯಕ್ಕಿಂತ ಹೋಗ್ತಾ ಇರ್ತಾಳೆ. ಇಲ್ಲಿ ಅವಳು ಆ ಬ್ಯಾಬ್ಸ್ ನ ಸಾಯಿಸೇ ಬಿಡ್ತಾಳೆ. ಇವಳು ಆ ಕಿಟಕಿಯಿಂದ ಪೈಪ್ ನ ಹಿಡ್ಕೊಂಡು ಕೆಳಗಡೆ ಹೋಗೋಣ ಅಂತ ನೋಡ್ತಾಳೆ. ಆ ಪೈಪ್ ಕಿತ್ಕೊಂಡು ಶಿಸ್ತ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಕಾಲ್ ಮುರಿದೋಗ್ಬಿಡುತ್ತೆ. ತಳ್ಕೊಂಡೆ ಹೋಗ್ತಾ ಇರ್ತಾಳೆ. ಮತ್ತೆ ಸಭಾ ಅರ್ಥ ಬರ್ತಾಳೆ. ಸಭಾ ವ್ಯಾಲ್ ಅಂತ ಕೂಗಿದ ತಕ್ಷಣ ಅವಳು ಕಾನ್ಶಿಯನ್ಸ್ ಬರ್ತಾಳೆ. ಕಾನ್ಶಿಯನ್ಸ್ ಬಂದು ನಾನು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಮತ್ತೆ ಸಭಾಗೆ ಒಂದು ಲಾಕೆಟ್ ಹಾಕ್ಬಿಟ್ಟು ಹಾಗೆ ಒಂದು ಕತ್ರಿನ ಕೊಟ್ಬಿಟ್ಟು ನಾನು ಏನಾರ ಇಲ್ಲೇ ಇದ್ರೆ ನಿನ್ಗೇನಾರ ಒಂದು ಮಾಡ್ಬಿಡ್ತೀನಿ, ಮತ್ತೆ ನಾನೇನಾದ್ರೂ ನಿನ್ನ ಸಾಯಿಸಕ್ಕೆ ಅಂತ ಬಂದ್ರೆ ನಿನಗೆ ಈ ಕತ್ತಿಂದ ಚುಚ್ಚಿ ಸಾಯಿಸ್ಬಿಡು ಅಂದ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಓಡೋಗ್ತಾ ಇರ್ತಾಳೆ. ಹಾಸ್ಪಿಟಲ್ ಅಲ್ಲಿಂದ ಓಡೋಗೋಣ ಅಂದ್ಬಿಟ್ಟು ಕೆಳಗಡೆ ಎಲ್ಲ ಓಡ್ ಬರ್ತಾ ಇರ್ತಾಳೆ. ಇವಳಿಗೆ ಬಾಬ್ಸ್ದು ಡೆಡ್ ಬಾಡಿ ಸಿಗುತ್ತೆ. ಅಲ್ಲೇ ಇವಳಿಗೆ ಒಂದು ವಿಷನ್ ಕಾಣಿಸುತ್ತೆ. ಇವಳು ಫಸ್ಟ್ ಟೈಮ್ ಪೊಸೆಸ್ ಆಗಿ ಇರ್ತಾಳಲ್ಲ, ಒಂದು ಬೇಸ್ಮೆಂಟ್ ಒಳಗಡೆ ಹೋಗಿದ ತಕ್ಷಣ ಒಂದು ಟೆಡಿ ಮುಟ್ಟಿದ ತಕ್ಷಣ ಪೊಸೆಸ್ ಆಗಿರ್ತಾಳಲ್ಲ, ಆ ಟೈಮಲ್ಲಿ ಇವಳು ಕಣ್ಣ ಕಿತ್ತಾಕಿರ್ತಾಳೆ. ಇವಳು ಬಂದ್ಬಿಟ್ಟು ಇದು ಮತ್ತೆ ಅವಳಿಗೆ ಕಾಣಿಸುತ್ತೆ. ಅವಳನ್ನ ನೋಡ್ಬಿಟ್ಟು ಪುನಃ ಅಲ್ಲಿಂದ ಓಡೋಗ್ತಿರ್ಬೇಕಾದ್ರೆ ನ್ಯಾವಿಲು ಡೆಡ್ ಬಾಡಿ ಸುಟ್ಟೋಗಿರೋದು ಕಾಣಿಸುತ್ತೆ. ಇದು ಕೂಡ ಇವಳೇ ಮಾಡಿರ್ತಾಳೆ. ಪೊಸೆಸ್ ಆಗಿರೋ ಟೈಮಲ್ಲಿ ಬಂದ್ಬಿಟ್ಟು ಇವನ್ನ ಪೆಟ್ರೋಲ್ ಹಾಕಿ ಸುಟ್ಟಿ ಸಾಯಿಸಿರ್ತಾಳೆ. ಮತ್ತೆ ಅವನ ಹತ್ರ ಒಂದು ಕೇರುತ್ತೆ, ಅದನ್ನ ಎತ್ಕೊಂಡು ಇಲ್ಲಿಂದ ಆಚೆ ಹೋಗೋಣ ಅಂತ ಓಡ್ತಾ ಇರ್ತಾಳೆ. ಹಿಂದಗಡೆ ಆತ್ಮ ಇವನ್ನ ಅಟ್ಟಾಡಿಸ್ತಾ ಇರುತ್ತೆ. ಪುನಃ ಬಂದ್ಬಿಟ್ಟು ಇವಳನ್ನ ಪೊಸೆಸ್ ಮಾಡ್ಬಿಡುತ್ತೆ. ಮತ್ತೆ ಇವಳು ಸಭಾ ಹತ್ರ ಬರ್ತಾಳೆ. ಸೀನ್ ಕಟ್ಟಾಗಿ ನಮಗೆ ಇವಳು ಮತ್ತೆ ಎಚ್ಚರಿಕೆ ಆಗೋದು ತೋರಿಸ್ತಾರೆ. ನೋಡ್ತಾಳೆ, ಇವಳು ಕೈ ಕಾಲೆಲ್ಲ ಫುಲ್ಲು ರಕ್ತ ಆಗ್ಬಿಟ್ಟಿರುತ್ತೆ. ಇದರಿಂದ ಸಭಾನ ಸಾಯಿಸ್ಬಿಟ್ಟಿದೆ ಅಂದ್ಬಿಟ್ಟು ತುಂಬಾ ಅಳ್ತಾ ಇರ್ತಾಳೆ. ಇವಳಿಗೆ ಮತ್ತೆ ಆ ಗೈಲ್ ಆತ್ಮ ಕಾಣಿಸುತ್ತೆ. ಆ ಗೈಲ್ ಆತ್ಮ ಈಗ ತುಂಬಾ ವಿಷಯನ ತೋರಿಸ್ಬಿಡುತ್ತೆ ಇವಳಿಗೆ. ಮತ್ತೆ ಈಗ ಈ ಹುಡುಗಿ ಯಾವ ರೀತಿ ಸತ್ಲು ಅಂದ್ಬಿಟ್ಟು ಈ ಹುಡುಗಿನ ಬೇಸ್ಮೆಂಟ್ ಕರ್ಕೊಂಡು ಹೋಗ್ಬಿಟ್ಟು ಆ ಹುಡುಗಿನ ಮಿಸ್ಯೂಸ್ ಮಾಡ್ಕೊಂಡು ಸಾಯಿಸ್ಬಿಟ್ಟಿರ್ತಾರೆ. ಇದನ್ನೆಲ್ಲ ಮಾಡಿದ್ದು ಅಂದ್ರೆ ನ್ಯಾವಿಲೆ. ಆದ್ರೆ ಈ ವಿಷಯ ಬಾಬ್ಸ್ಗೂ ಕೂಡ ಗೊತ್ತಿರುತ್ತೆ.
ಆದ್ರೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ದಲೆ ಅವಳು ಸೈಲೆಂಟ್ ಆಗಿರ್ತಾಳೆ. ನನಗೆ ನ್ಯಾಯ ಸಿಕ್ಲಿಲ್ವಲ್ಲ ಅಂದ್ಬಿಟ್ಟು ತನ್ನ ರಿವೆಂಜ್ ನ ತೀರ್ಸ್ಕೊಳಕ್ಕೆ ಅನ್ಬಿಟ್ಟು ಈ ಗೇಲ್ನ ಆತ್ಮ ಈ ವ್ಯಾಲ್ ನ ಯೂಸ್ ಮಾಡ್ಕೊಂಡು ಇಬ್ರು ಸಾಯಿಸಿರುತ್ತೆ. ಆ ವಿಷನ್ ಎಲ್ಲ ಇವಳಿಗೆ ತೋರಿಸ್ಬಿಟ್ಟು ಇವಳಿಗೆ ಕನ್ಫರ್ಮ್ ಮಾಡಿಸ್ಬಿಡುತ್ತೆ. ಮತ್ತೆ ಇವಳು ಮತ್ತೆ ಜ್ಞಾನ ತಪ್ಪಿಟ್ಟು ಹೊಂಟೋಗ್ಬಿಡ್ತಾಳೆ. ಆಗ ಅಲ್ಲಿಗೆ ಬೆಳಕಾಗಿ ಅಲ್ಲಿರೋ ಎಲ್ಲಾ ಡಾಕ್ಟರ್ಸ್ ಗಳು ಮತ್ತೆ ವಾಪಸ್ ಬಂದಿರ್ತಾರೆ. ಮತ್ತೆ ಇವಳು ಕಣ್ಬಿಟ್ಟು ನೋಡಿದಾಗ ಸಭಾ ಇವಳು ಮುಂದೆ ಇರ್ತಾಳೆ. ಸಭಾನ ನೋಡಿ ತುಂಬಾ ಖುಷಿ ಹೋಗ್ಬಿಡ್ತಾಳೆ, ಇವಳು ಇನ್ನೂ ಬದುಕಿದ್ದಾಳೆ ಅನ್ಬಿಟ್ಟು. ಏನ್ ಬದುಕೊಂಡೆ ಅವಳು ನಿಂಗೇನು ಮಾಡ್ಲಿಲ್ವ ಅಂದಾಗ ಸಭಾ ಏನೇನೋ ಹೇಳ್ತಾ ಇರ್ತಾಳೆ. ಅಲ್ಲೇ ಇದ್ದ ಒಬ್ಬ ಡಾಕ್ಟರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ವ್ಯಾಲ್ಗೆ ಹೇಳ್ತಾ ಇರ್ತಾಳೆ, ಗೇಲ್ ತುಂಬಾ ಒಳ್ಳೆಯವಳು, ಅವಳು ನಮ್ಮಿಬ್ರನ್ನ ಕಾಪಾಡ್ತಿದ್ಲು. ಸಭಾ ಈ ಡಾಕ್ಟರ್ಸ್ ಬಗ್ಗೆ ಏನೇನ್ ಗೊತ್ತಿತ್ತೋ ಅದನ್ನೆಲ್ಲ ಹೇಳ್ತಾ ಇರ್ತಾಳೆ. ಬಟ್ ಆದ್ರೆ ಇವಳಿಗೆ ಭಾಷೆ ಅರ್ಥ ಆಗದಿರೋದ್ರಿಂದ ಆ ಡಾಕ್ಟರ್ ಇದನ್ನ ಅರ್ಥ ಮಾಡ್ಕೋತಾನಲ್ಲ, ಅವಳಿಗೆ ಇವ್ನಿಗೆ ಬೈದ್ಬಿಟ್ಟು ಡಾಕ್ಟರ್ ಬಗ್ಗೆ ಈ ತರ ಎಲ್ಲ ಮಾತಾಡ್ತೀಯ ಅನ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವಳು ಕೂಡ ಏನ್ ಹೇಳಿದ್ಲು ಅವಳು ಅಂತ ಕೇಳಿದಾಗ ಅವ್ನೇನು ಹೇಳೋದಿಲ್ಲ, ಅವಳನ್ನ ಕರ್ಕೊಂಡು ಹೋಗೇ ಬಿಡ್ತಾನೆ. ಹೋಗ್ಬೇಕಾದ್ರೆ ಸಭಾ ಒಂದು ಡ್ರಾಯಿಂಗ್ ಬುಕ್ ನ ಅವಳ ಹತ್ರ ಇಟ್ಬಿಡ್ತಾನೆ. ಮತ್ತೆ ವ್ಯಾಲ್ ಹತ್ರ ಹಾಸ್ಪಿಟಲ್ ನ ಓನರು, ಚೀಫು, ಡಾಕ್ಟರು ಎಲ್ಲರೂ ಬರ್ತಾರೆ. ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದಾಗ ಇವಳು ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಈ ತರ ಗೇಲ್ ಅಂತ ಒಬ್ಳು ಹುಡುಗಿ ಇದ್ಲು, ಅವಳನ್ನ ಯೂಸ್ ಮಾಡ್ಕೊಂಡು ಬೇಸ್ಮೆಂಟ್ ಅಲ್ಲಿ ಅವಳನ್ನ ಸಾಯಿಸಿ ಆ ಡೆಡ್ ಬಾಡಿನ ಅಲ್ಲೇ ಸುಟ್ಟಾಕ್ಬಿಟ್ಟಿದ್ದಾರೆ ಅಂತ. ಇವ್ರುಗಳು ಕೂಡ ಈ ಮಾತುಗಳನ್ನ ಯಾವ್ದು ನಂಬೋದೇ ಇಲ್ಲ. ಯಾಕೆಂದ್ರೆ ಈ ವ್ಯಾಲ್ ಇದ್ದಾಳಲ್ಲ, ಚಿಕ್ಕ ವಯಸ್ಸಲ್ಲಿ ಇವಳೊಂದು ಅನಾಥಾಶ್ರಮದಲ್ಲಿ ಇರ್ಬೇಕಾದ್ರೆ ಇವಳ ಮೇಲೂ ಕೂಡ ಅನಾಥಾಶ್ರಮದಲ್ಲಿ ನೋಡ್ಕೊಳ್ಳೋ ಒಬ್ಬ ಇವಳ ಮೇಲೆ ಸೆಕ್ಸುವಲ್ ಅಭ್ಯಾಸ ಮಾಡಿರ್ತಾನೆ. ಇವಳು ಚಿಕ್ಕ ವಯಸ್ಸಲ್ಲಿ ಅವಳ ಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ಟು ಅದಾದ್ಮೇಲೆ ಇದೆಲ್ಲ ಸುಳ್ಳು ಅಂತ ಹೇಳಿರ್ತಾಳೆ. ಅದಕ್ಕೋಸ್ಕರ ಇವಳ ಮಾತನ್ನ ಈ ಡಾಕ್ಟರ್ಸ್ ಗಳು ನಂಬೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ಹೇಳ್ತಾಳೆ, ಗೇಲ್ ಅಂತ ಒಂದು ಹುಡುಗಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಇರ್ಲಿಲ್ಲ ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವರೆಲ್ಲ ಸೇರ್ಕೊಂಡು ಆಡಿರೋ ಪ್ಲಾನ್ ಇದು. ಬಟ್ ಆದ್ರೆ ಈ ವಿಷಯ ಎಲ್ಲ ಇವ್ರು ಏನೇನ್ ಮಾಡ್ತಾರೆ ಅಂತ ಮ್ಯಾಟ್ರನ್ಗೆ ಎಲ್ಲ ಗೊತ್ತಿರುತ್ತೆ. ಆದ್ರೆ ಅವಳು ಬಾಯಿ ಮುಚ್ಕೊಂಡಿರ್ತಾಳೆ. ಏನ್ ಮಾಡಕ್ಕಾಗುತ್ತೆ, ಬ್ರಿಟಿಷ್ ಟೈಮಲ್ಲಿ ಈ ಗಂಡಸರದ್ದೇ ಜಾಸ್ತಿ ನಡೀತಿದ್ದು ಹವ. ಮತ್ತೆ ಇವರಿಬ್ರು ಸತ್ತಿರೋದನ್ನ ಸೀಕ್ರೆಟ್ ಆಗಿ ಮುಚ್ಚಾಕ್ಬಿಡ್ತಾರೆ. ಮತ್ತೆ ವ್ಯಾಲ್ ಇದ್ದಾಳಲ್ಲ, ಫ್ರಾಂಕ್ಲಿನ್ ಹತ್ರ ಸಭಾನೇ ಅದರ ಸೇಫ್ಟಿ ಆಗಿರೋ ಜಾಗಕ್ಕೆ ಕಳಿಸ್ಬಿಡಿ ಅಂತ ಇವ್ ಹೇಳ್ತಾ ಇರ್ತಾಳೆ. ಫ್ರಾಂಕ್ಲಿನ್ ಕೂಡ ತಲೆ ಕೆಡಿಸ್ಕೊಂಬೇಡ ನೀನು, ನಾವು ಅವಳನ್ನ ಸೇಫ್ ಆಗಿರೋ ಜಾಗಕ್ಕೆ ಕಳಿಸ್ತೀನಿ ಅಂತ ಇವನು ಒಪ್ಕೋತಾನೆ. ಮತ್ತೆ ಹಾಗೆ ಇವಳು ಸಭಾನ ಡ್ರಾಯಿಂಗ್ ಬುಕ್ ನ ನೋಡ್ತಾ ಇರ್ತಾಳೆ. ಅಲ್ಲಿ ಎಲ್ಲ ಎಷ್ಟೊಂದು ಕೇಚ್ ಹಾಕಿರ್ತಾನಲ್ಲ ಅದನ್ನೆಲ್ಲ ಅಳಿಸ್ ನೋಡ್ತಾಳೆ. ಅದರಲ್ಲಿ ಈ ಡಾಕ್ಟರ್ ಫ್ರಾಂಕ್ಲಿನ್ ನ ಒಂದು ಡ್ರಾಯಿಂಗ್ ಇರುತ್ತೆ. ಇದರಿಂದ ಗೊತ್ತಾಗ್ಬಿಡುತ್ತೆ ಇವನು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ಬಿಟ್ಟು ಸಭಾನ ಕಾಪಾಡಕ್ಕೆ ಅನ್ಬಿಟ್ಟು ಫ್ರಾಂಕ್ಲಿನ್ ಹತ್ರ ಹೋಗ್ತಾಳೆ. ಫ್ರಾಂಕ್ಲಿನ್ ಹತ್ರ ಹೋಗ್ಬಿಟ್ಟು ಬಾನ ಇಬ್ರು ಬೇಸ್ಮೆಂಟ್ ಹೋಗೋಣ ಅಂತ ಕರೀತಾಳೆ. ಅಂದ್ರೆ ಬಾನ ಇವ್ರು ಇಂಟಿಮೇಟ್ ಆಗೋಣ ಅನ್ಬಿಟ್ಟು ಸುಮ್ನೆ ಕರೀತಾನೆ. ಹಾಗೆ ಇವನ್ನ ಸಾಯಿಸಕ್ಕೆ ಅಂತ ಆ ಆತ್ಮಕ್ಕೆ ಹೇಳಿ ಇವನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಅವನು ಕೂಡ ಹುಡುಗಿನಲ್ಲೇ ಕೊಂಡ್ಸ್ಬಿಟ್ಟು ಇವನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ವ್ಯಾಲ್ ಇಲ್ಲಿಂದ ಓಡೋಕು ಅಂತ ಹೇಳ್ತಾಳೆ. ವ್ಯಾಲು ಈ ಡಾಕ್ಟರ್ನ ಕರ್ಕೊಂಡು ಬೇಸ್ಮೆಂಟ್ ಒಳಗಡೆ ಬರ್ತಾನೆ. ಒಳಗಡೆ ಬಂದಿದ ತಕ್ಷಣ ವ್ಯಾಲು ಆ ಡಾಕ್ಟರ್ ಹತ್ರ ಪವರ್ ಇದ್ರೆ ಏನ್ ಬೇಕಾದ್ರು ಮಾಡ್ತೀರಾ ಅಲ್ವಾ ನೀವು, ಆ ಹುಡುಗಿನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ, ಅಂದ್ರೆ ಆ ಗೇಲ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ನೀವು, ನಾಚಿಕೆ ಮನವರ ಜಿಲ್ವೇನ್ರೋ ನಿಮ್ಗೆ, ಹೆಣ್ಮಕ್ಳಂದ್ರೆ ಏನ್ ಅನ್ಕೊಂಡಿದ್ದೀರಾ ಅಂತ ಅವಳಿಗೆ ಬೈತಾ ಇರ್ತಾಳೆ. ಅವನು ಮುಚ್ಚಲೆ ಬಾ ಎಷ್ಟೇ ಮಾತಾಡ್ತೀಯ ಅನ್ಬಿಟ್ಟು ಇವಳು ಅವನು ಗೊತ್ತಾನೆ. ಇವನು ಅವನಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಸಭಾ ಅಲ್ಲಿಂದ ತಪ್ಪಿಸ್ಕೊಂಡು ಇವ್ರ ಹತ್ರ ಬಂದ್ಬಿಟ್ಟಿರ್ತಾಳೆ. ಇಲ್ಲಿ ವ್ಯಾಲು ಗೇಲ್ನ ಕರೀತಾ ಇರ್ತಾಳೆ, ಬಾ ನಿನ್ ಶತ್ರ ನೀನು ಸಾಯಿಸು, ಬಾ ನೀನ್ ರಿವೆಂಜ್ ನೀನ್ ತಿರ್ಸ್ಕೋ, ಬಾ ಎಲ್ಲಿದೆಯಾ ಅಂತ ಕರೀತಾ ಇರ್ತಾಳೆ. ಅವನು ಏನ್ ಚಿಕ್ಕ ಮಕ್ಳು ಆಟ ಆಡ್ತಿದ್ದೆ ನೀನ್ ಇಲ್ಲಿ, ಏನ್ ಗೊತ್ತಾಗಿತ್ತ ನಾನು ಯಾವ್ದು ನಂಬಲ್ಲ ಅನ್ಬಿಟ್ಟು ಅವಳನ್ನ ಸಾಯಿಸೋಕೆ ನೋಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಸಭಾ ಬರ್ತಾಳೆ. ಸಭಾನ ನೋಡಿದ ತಕ್ಷಣ ನೀನು ಬಂದ ಬಾ ಸರಿ, ನಿನ್ನೂ ಇಬ್ರು ಕೂಡ ಬಿಡಲ್ಲ ಅನ್ಬಿಟ್ಟು ಅವಳ ಹತ್ರ ಹೋಗ್ತಾ ಇರ್ತಾನೆ. ಹಿಂದೆ ತಿರುಗಿ ನೋಡ್ತಾನೆ. ವ್ಯಾಲು ಗಾಳಿ ತೇಲಾಡ್ತಾ ಫುಲ್ಲು ಪೊಸೆಸ್ ಆಗ್ಬಿಟ್ಟಿರ್ತಾಳೆ. ಅಷ್ಟೇ ತಗೋ ಜೋರಾಗಿ ಕಿರ್ಚಕ್ ಶುರು ಮಾಡ್ತಾಳೆ. ಈ ತಗಡೆ ಸಭಾನು ಕಿರಿಸ್ತಾ ಇರ್ತಾಳೆ. ಮತ್ತೆ ಒಂದು ಕನ್ನಡಿ ನೋಡ್ತಾನೆ, ಆ ಗೇಲನ್ನು ಒಂದು ಹುಡುಗಿ ಸಾಯಿಸಿರ್ತಾಳಲ್ಲ ಅದು ಕಿರಿಸ್ತಾ ಇರುತ್ತೆ. ಈ ಶಬ್ದಕ್ಕೆ ಅಲ್ಲೇ ಸತ್ತೋಗ್ಬಿಡ್ತಾನೆ ಡಾಕ್ಟರು. ಈ ಡಾಕ್ಟರು ಕೂಡ ಇನ್ವಾಲ್ವ್ ಆಗಿರ್ತಾನೆ ಆ ಗೇಲ್ ಹುಡುಗಿನ ಮಿಸ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ. ಮತ್ತೆ ಈ ಹಾಸ್ಪಿಟ್ಲ್ ಓನರ್ಗೆ ಫೋನ್ ಬರುತ್ತೆ ಒಂದು, ಅದೇ ಯಾರು ಮಾತಾಡ್ತಾ ಇರ್ತಾರೆ ಅಂದ್ರೆ ಗೇಲ್ ಮಾತಾಡ್ತಾ ಇರ್ತಾಳೆ. ತರ ಹಾಸ್ಪಿಟ್ಲ್ ಇದನ್ನೆಲ್ಲ ನೆನ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಈ ಹಾಸ್ಪಿಟ್ಲ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಿಮ್ಮನ್ನೆಲ್ಲ ಮುಗಿಸ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ವ್ಯಾಲ್ಯೂ ಸಭಾನ ಕರ್ಕೊಂಡು ಹಾಸ್ಪಿಟ್ಲ್ ಇಂದ ಓಡೋಗೋಕ್ ನೋಡ್ತಾ ಇರ್ತಾಳೆ. ಮ್ಯಾಟ್ರನ್ ಅಲ್ಲಿಗೆ ಬಂದ್ಬಿಡ್ತಾಳೆ. ಮ್ಯಾಟ್ರನ್ ಕೂಡ ಇವ್ರಿಗೆ ಸಹಾಯ ಮಾಡ್ತಾಳೆ. ಈಗ ಆ ಕಡೆ ಇನ್ನೊಂದು ರಸ್ತೆ ಇದೆ, ಅಲ್ಲಿಂದ ಓಡೋಗು ಅಂತ ಹೇಳ್ತಾರೆ. ಇವರು ಕೂಡ ಆ ರಸ್ತೆಯಿಂದ ಓಡೋಗಕ್ಕೆ ಹೋಗ್ತಾ ಇರ್ತಾರೆ. ಇವಳು ಹಾಸ್ಪಿಟ್ಲ್ ಇಂದ ಓಡೋಗ್ಬೇಕಾದ್ರೆ ಇವ್ರ ಜೊತೆ ಸಭಾ ಮತ್ತೆ ಆ ಆತ್ಮ ಗೇಲ್ ಕೂಡ ಇವ್ರ ಜೊತೆಗೆ ಓಡ್ ಬರ್ತಾ ಇರುತ್ತೆ. ಇವ್ರು 3 ಜನ ಈಗ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಆ ಹಾಸ್ಪಿಟ್ಲ್ ಓನರ್ ಇರ್ತಾನಲ್ಲ, ಅವನು ಕೆಲಸನೆಲ್ಲ ಮುಗಿಸಿ ಮನೆಗೆ ಆ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಜಾಗದೊಳಗಡೆ ಹೋಗ್ತಾನೆ. ಅಲ್ಲಿ ಜೋರ್ ಶಬ್ದ ಬಂದ್ಬಿಡುತ್ತೆ ಬಡ್ಕೊಳ್ಳೋದು. ಇನ್ನೇನು ಅವನು ಕೂಡ ಮುಗಿಸಿರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಲಿ ಬ್ರಿಟಿಷ್ ಟೈಮ್ ಅಲ್ಲಿ ಈ ಹಾಸ್ಪಿಟ್ಲುಗಳಲ್ಲಿ ಹೆಣ್ಮಕ್ಳನ್ನೆಲ್ಲ ಹೇಗೆ ಯೂಸ್ ಮಾಡ್ಕೋತಿದ್ರು, ಮಿಸ್ಯೂಸು, ಅದನ್ನ ತೋರಿಸಿದ್ದಾರೆ. ಸರಿ, ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಬರ್ತೀನಿ. ಅದಕ್ಕೋಸ್ಕರ ನೀವು ನೋಡ್ಬೇಕಾಗಿರೋದು ಇಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.